ಆಕಾಶವಾಣಿ. ನಿನ್ನೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗದ ಐಸಿಎಆರ್ನ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಮತ್ತು ಕೃಷಿ ಹಾಗೂ ಕೃಷಿ ಅವಲಂಬಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ನೆರವಾಗಿಲು ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿತು. ಈಗ ಈ ಕುರಿತು ಬಾನುಲಿ ವರದಿ ಕೇಳೋಣ. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾದ ಡಾಕ್ಟರ್ ಭರತ್ ಕುಮಾರ್ ಅವರು ರೈತರನ್ನುದ್ದೇಶಿಸಿ ಮಾತನಾಡಿದರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಎಂವಿ ಅಂತ ಹೇಳಿ. ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಳೆಗಾಲ ಶುರು ಆಗೋದು ನಮಗೆಲ್ಲ ಕಂಡು ಬರ್ತಾ ಇದೆ. ಅಡಿಕೆ ತೋಟಗಳಲ್ಲಿ ಬಹಳಷ್ಟು ರೈತರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ ಉತ್ತಮವಾದ ಫಸಲನ್ನು ಗಳಿಸೋದು. ಅದಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಒದಗಿಸೋದನ್ನು ಕೂಡ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆದರೆ ಯಾವುದೇ ಬೆಳೆಗೆ ಬೇರಿನ ಭಾಗದಲ್ಲಿ ಅವಶ್ಯಕತೆಗಿಂತ ಹೆಚ್ಚು ನೀರು ಶೇಖರಣೆಯಾದಲ್ಲಿ ತೊಂದರೆ ಹೆಚ್ಚು ಅಂತ ಹೇಳ್ಬೋದು. ಯಾಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಅಡಿಕೆ ಗಿಡವನ್ನೇ ತೆಗೆದುಕೊಂಡ್ರೆ, ನೀವು ಅಡಿಕೆ ಗಿಡದ ಬುಡದಲ್ಲಿ ನೀವು ಮುಟ್ಟಿದ್ರೆ ತೇವ ಇದ್ರೆ ಅಷ್ಟು ತೇವಾಂಶ ಸಾಕು, ನೀರನ್ನ ನಿಲ್ಲಿಸಬೇಕು ಭತ್ತದ ಗದ್ದೆ ರೀತಿ ಅನ್ನೋದು ತಪ್ಪು ಕಲ್ಪನೆ. ಅದು ಅತಿ ಹೆಚ್ಚು ನೀರು ನಿಂತಾಗ ಏನಾಗುತ್ತೆ, ಮಣ್ಣಿನಲ್ಲಿ ನೀವು ನೋಡ್ತಾ ಹೋದ್ರೆ 45 ಭಾಗದಷ್ಟು ಮಾತ್ರ ನಿಮ್ಗೆ ಮಣ್ಣಿನ ಕಣ ಇರ್ತವೆ, 5% ನಿಮ್ಗೆ ಸಾವಯವ ಅಂಶ ಇರಬೇಕು, 25 ಭಾಗ ನೀರು, 25 ಭಾಗ ಗಾಳಿ ಇರಬೇಕು. ನೀವು ಯಾವಾಗ ಅತಿ ಹೆಚ್ಚು ನೀರನ್ನು ಕೊಡ್ತಾ ಹೋಗ್ತೀರಿ, ನಾನು ಏನು 25 ಭಾಗ ಗಾಳಿ ಹೇಳಿದೆ, ಆ ಗಾಳಿ ಜಾಗವನ್ನ ನೀರು ಆವರಿಸ್ಕೊಂತ ಹೋಗ್ತಾ ಇರುತ್ತೆ. ಆವಾಗ ಏನಾಯ್ತು, ಅದರ ಅರ್ಥ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕ ಅಥವಾ ಬೇರಿಗೆ ಉಸಿರಾಟ ಆಗೋದಿಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗ್ತವೆ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ರೈತರ ಹೊಲದಲ್ಲಿ ನೀವು ಕಾಣಬಹುದಂತ ಹಿಡಿಮುಂಡಿಗೆನೂ ಕೂಡ ಅಂತದ್ರಲ್ಲಿ ಒಂದು. ಹಿಡಿಮುಂಡಿಗೆ ಇದೊಂದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳಲ್ಲ, ಗಟ್ಟಿಯಾದ ಮಣ್ಣಿನ ಪದರ, ನೀರು ಅತಿ ಹೆಚ್ಚಾಗಿ ನಿಲ್ಲೋದು, ಬೇರಿನ ಉಸಿರಾಟದ ಸಮಸ್ಯೆ, ಕೆಲವೊಂದು ಲಘು ಪೋಷಕಾಂಶ, ಬೋರಾನ್ ಜಿಂಕ್ ಅಂತ ಲಘು ಪೋಷಕಾಂಶದ ಕೊರತೆ, ಇದೆಲ್ಲ ಬರ್ತದೆ. ಹಾಗಾಗಿ ನೀರಿನ ನಿರ್ವಹಣೆ ನಮ್ಗೆ ಬಹಳ ಮುಖ್ಯ. ಈ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಕಡೆ ನಾವು ಈ ನೀರು ಹೆಚ್ಚಾಗಿ ನಿಲ್ಲೋದನ್ನು ನೋಡಿದಾಗ ಅಡಿಕೆ ಗಿಡ ಹಳದಿ ಆಗೋದು, ಫಲ ಕಚ್ಚದೆ ಇರೋದು, ಇವೆಲ್ಲ ಸಮಸ್ಯೆಯನ್ನು ನೋಡ್ತಾ ಬರ್ತೀವಿ. ಇದಕ್ಕಿರುವಂತ ಉತ್ತಮವಾದ ಮಾರ್ಗೋಪಾಯ ಅಂತ ಹೇಳಿದ್ರೆ, ಉತ್ತಮವಾದ ಬಸುಗಾಲುವೆಗಳನ್ನ ನಾವು ತೋಟದಲ್ಲಿ ಮಾಡ್ಕೊಳ್ಳುವಂಥದ್ದು. ಯಾವ ರೀತಿ ಮಾಡಬೇಕು, ಬಹಳಷ್ಟು ಕಡೆ ತೋಟಗಳು ಮಟ್ಟವಾಗಿದ್ದಂತ ಸಂದರ್ಭದಲ್ಲಿ ನೀರು ಹೊರ ಹೋಗಕ್ಕಾಗಲ್ಲ, ಅಂತ ಕಡೆ ಕೂಡ ನೀವು ಬಸಿಗಾಲುವೆ ಬೇಕು. ಕೆಲವೊಂದು ಕಡೆ ನೀವು ಆಗ್ಲೇ ಇಳಿಜಾರು ಇರ್ತದೆ, ನೀವು ಹಂಗೆ ಬಿಟ್ಟರು ಕೂಡ ಮಣ್ಣಿನ ಸವಕಳಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈಗ ನಿಮ್ಮ ಇಳಿಜಾರು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಿದೆ ಅಂತ ಹೇಳಿದ್ರೆ, ನೀವು ಬಸಿಗಾಲುವೆ ಯಾವಾಗಲೂ ಉತ್ತರ ದಕ್ಷಿಣಕ್ಕೆ ಬಸಿಗಾಲುವೆ ಮಾಡ್ಬೇಕು. ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸ್ಲೋಪ್ ಅಂತ ಹೇಳ್ತೀವಿ. ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ನೀವು ಕಾಲುವೆಗಳನ್ನ ಬಸಿಗಾಲುವೆಗಳನ್ನ ಮಾಡಬೇಕು. ಉದಾಹರಣೆಗೆ ಸಾಲ್ ಬಿಟ್ ಸಾಲು 9 ಅಡಿ ದಾಯ ಅಂತ ಹೇಳಿದ್ರೆ, ಒಂದು ಸಾಲ್ ಬಿಟ್ ಸಾಲು 18 ಅಡಿಗೆ ಒಂದೊಂದು ನೀವು ಈ ಅಡ್ಡ ಟ್ರೆಂಚ್ ಅನ್ನ ಹೊಡ್ಕೋಬಹುದು. ಸರಿ ಸುಮಾರು 1.5 ಅಡಿ ಆಳ ಇದ್ರೆ ಒಳ್ಳೇದು. ಮತ್ತೆ ಅದನ್ನ ಒಂದು ಕಡೆ ಓಟ ಕೊಟ್ಕೊಂಡು ಆ ನೀರೆಲ್ಲ ಬಸ್ತು ನಿಮ್ಗೆಲ್ಲ ಕೆಳಗೋಗೋ ರೀತಿ ಒಂದು ಮುಖ್ಯ ಕಾಲುವೆಯನ್ನು ಕೂಡ ನೀವು ಮಾಡ್ಕೋಬಹುದು 2.5 ಅಡಿ ಆಳಕ್ಕೆ. ಇದ್ರ ಉಪಯೋಗ ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹೆಚ್ಚಾದಂತಹ ನೀರು ಬಸ್ತು ಹೋಗುತ್ತೆ ಮೊದಲನೇದು, ಅದರಿಂದಾಗಿ ಬೇರು ಉಸಿರಾಡಕ್ಕೆ ಅವಕಾಶ ಆಗುತ್ತೆ. ಎರಡನೇದು ಬಂದು ನಿಮ್ಗೆ ಎಲ್ಲಿ ನಿಮ್ಗೆ ಕಪ್ಪು ಮಣ್ಣಿರ್ತದೆ, ಬೇರಿನ ಉಸಿರಾಟ ಸಾಮಾನ್ಯವಾಗಿ ತೊಂದರೆ ಇರ್ತದೆ. ಈ ಟ್ರೆಂಚ್ ಹೊಡೆದಂತ ಸಂದರ್ಭದಲ್ಲಿ ಒಂದು ಗಿಡಕ್ಕೆ ಒಂದು ಕಡೆ ಆದ್ರೂ ಟ್ರೆಂಚ್ ಸಿಗುತ್ತೆ, ಆ ಜಾಗಕ್ಕೆ ಬೇರುಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೋಗಿ ಉಸಿರಾಟಕ್ಕೆ ಆಡ್ಕೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ. ಹಂಗಾಗಿ ಈ ಬಸಿಗಾಲುವೆಗಳನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನಾವು ತಿಳ್ಕೊಬಹುದು. ಇದ್ರ ಜೊತೆಗೆ ನಾವು ಬಹಳ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ಸರ್ ನಾವು ಬಸಿಗಾಲುವೆ ಮಾಡ್ತೀವಿ, ಮಳೆಗಾಲಕ್ಕೆ ಸರಿಯೋದು, ಬೇಸಿಗೆಗಾಲದಲ್ಲಿ ಏನ್ ಮಾಡೋದು ಆ ಬಸಿಗಾಲುವೆಗಳನ್ನ ಅಂತ ಹೇಳೋದಾದ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಮಳೆಗಾಲದಲ್ಲಿ ನೀವು 3-4 ತಿಂಗಳು ಅಡಿಕೆ ತೋಟನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಆದ್ರೆ ಅದೇ ರೀತಿ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆದಂತ ಸಂದರ್ಭದಲ್ಲಿ ತೋಟಕ್ಕೆ ನೀರು ಕಟ್ಟಿದಾಗ ನಾವು ನೀರು ಬಸ್ತೋಗುತ್ತಲ್ಲ ಅನ್ನೋದಾದ್ರೆ, ಮುಖ್ಯವಾಗಿ ನಾವು ಹೇಳೋದು ಆದಷ್ಟು ಸೂಕ್ಷ್ಮ ನೀರಾವರಿ ಪದ್ಧತಿಗೆ ಹೋಗಿ. ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಅವೆರಡನ್ನು ಮಾಡ್ಕೊಂಡ್ರೆ ನೀವು ಅವಶ್ಯಕತೆ ಇದ್ದಾಗ ನೀರನ್ನು ಒದಗಿಸ್ಬೋದು. ಆಯೋ ನೀರು ಕಡೆ ಹೌದು ಖಂಡಿತವಾಗಿ ತೊಂದರೆ ಬದ್ದೇ ಬರ್ತದೆ. ಆದರೆ ಇಂಥ ಸಂದರ್ಭದಲ್ಲೂ ಕೂಡ ನೀವೇನು ಮಾಡ್ಬೋದು, ಬೇಸಿಗೆ ಉದಾಹರಣೆಗೆ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ನೀವೇನು ಬ್ರಷ್ ಕಟರ್ನಲ್ಲಿ ಹುಲ್ಲು ಕಸ ಕಡ್ಡಿಯನ್ನು ಕತ್ತರಿಸ್ತೀರಿ, ಅದನ್ನೆಲ್ಲ ಗುಂಡಿ ಒಳಗೆ ತುಂಬ್ಕೋಬಹುದು. ನೀವು ಏನಾಗುತ್ತೆ, ನೀರು ಸುಲಭವಾಗಿ ಹರಿದೋಗಲ್ಲ. ಏನೇ ನೀರು ಬಂದರೂ, ಒಂದು ಅಡ್ಡ ಮಳೆ ಬಂದರೂ ಕೂಡ ನಿಮಗೆ ಆ ಶೀತ ಅದರಲ್ಲಿ ಶೇಖರಣೆ ಆಗಿರ್ತದೆ, ನೀರನ್ನು ಒದಗಿಸ್ತಾ ಇರುತ್ತೆ. ಅದೇ ಈಗ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ, ಈ ಕಾಲುವೆಗಳನ್ನೆಲ್ಲ ನೀವು ಸ್ವಚ್ಛ ಮಾಡಿಕೊಂಡು ನೀರು ಸುಲಭವಾಗಿ ಬಸ್ತೋಗೋ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ನಾವು ಇದಿಷ್ಟು ಮುಂಜಾಗ್ರತೆ ಕ್ರಮವನ್ನು ಕೈಗೊಂಡದ್ದೇ ಆದಲ್ಲಿ ಈ ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ನಮ್ಮ ಅಡಿಕೆ ಬೆಳೆಯನ್ನ ಪೋಷಿಸ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ತಾವು ಸಂಪರ್ಕ ಮಾಡಬಹುದು. ನನ್ನ ಸಂಪರ್ಕ ಸಂಖ್ಯೆ ಈ ರೀತಿ ಇದೆ: 8277706549. ಧನ್ಯವಾದಗಳು. ಬಳಿಕ ಬೇಸಾಯ ಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ರುದ್ರೇಗೌಡ ಅವರು ರೈತರಿಗೆ ಸಲಹೆ ನೀಡಿದರು. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಮಣ್ಣಿನ ಫಲವತ್ತತೆನೂ ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದರಷ್ಟೇ ನಾವೇನಂತಂದ್ರೆ ಉತ್ತಮ ಗುಣಮಟ್ಟದ ಆಹಾರವನ್ನು ಪಡ್ಕೋಬೋದು. ಸೊ ಮಣ್ಣಿನ ಫಲವತ್ತತೆನ ನಾವು ಒಂದು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ನಾವು ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು
ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ಅದರಲ್ಲಿ ಪ್ರಮುಖವಾಗಿ ಈಗ ಹಸಿರು ಗೊಬ್ಬರಗಳು ಅಂತ ಬರ್ತವೆ, ಹಸಿರು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಅಂತ. ನಾವು ಸುಮಾರು ಏನಂತಂದರೆ ಈಗ ಹಸಿರು ಗೊಬ್ಬರ ಅಂತಂದರೆ ಅಡಿಕೆ ಸಾಲಿನ ಮಧ್ಯದಲ್ಲಿ ಇರ್ಬೋದು, ಅಥವಾ ನಾವು ಏನಾದರೂ ಸ್ವಲ್ಪ ಸಮಯ ಇತ್ತಂತಂದರೆ ನಾವು ಒಂದು ನಮ್ಮ ಪೂರ್ತಿ ಹೊಲಕ್ಕೂ ಸಹ ಏನಂತಾರೆ ಹಸಿರು ಗೊಬ್ಬರವನ್ನು ಬಿತ್ತನೆ ಮಾಡ್ಬೋದು. ಯಾವ ಹಸಿರು ಗೊಬ್ಬರ ಅಂತಂದರೆ ಈ ಸೆಣಬು ಅಂತ ಬರ್ತದೆ, ದಯಂಚ ಅಂತ ಬರ್ತದೆ, ಆಮ್ಯಾಕೆ ನಮಗೆ ಈ ಒಂದು ಕುದುರೆ ಮೆಂತನೂ ಸಹ ಏನಂತಾರೆ ಯೂಸ್ ಮಾಡ್ಬೋದು, ಅಲಸಂದೆ ಬರ್ತದೆ, ಈ ಒಂದು ಚವಳೆ ಬರ್ತದೆ. ನಾವು ಹಸಿರು ಗೊಬ್ಬರವನ್ನಾಗಿ ಬಳಸ್ಬೋದು. ಈ ಹಸಿರೆಲೆ ಗೊಬ್ಬರವನ್ನು ಅಂತಂದರೆ ನಾವು ಬಿತ್ತಿದ ನಂತರ ಅಂದರೆ ಹೂ ಬಿಡುವ ಸಮಯದಲ್ಲಿ ನಾವೇನಂತಂದ್ರೆ ಹೂ ಬರಲಿಕ್ಕಿಂತ ಮುಂಚೆ ನಾವೇನಂತಂದ್ರೆ ಇದನ್ನು ನಾವು ರೋಟೋವೇಟ್ರಿಂದ ಭೂಮಿಯಲ್ಲಿ ಎಲ್ಲಿ ಬೆಳೆದಿರ್ತವಲ್ಲ ಸೊ ಅಲ್ಲೇ ಮಗ್ಲು ಹೊಡೆದು ಅದನ್ನು ಭೂಮಿಗೆ ಸೇರಿಸೋದು. ಸೊ ಇದರಿಂದ ನಮಗೆ ಏನು ಲಾಭ ಆಗ್ತದೆ ಅಂದರೆ ಸುಮಾರು ಒಂದು 10ರಿಂದ 15 ಟನ್ನಷ್ಟು ನಾವೇನಂತಂದ್ರೆ ಹಸಿರೆಲೆ ಗೊಬ್ಬರವನ್ನು ಭೂಮಿಗೆ ನಾವು ಹಾಕ್ದಂಗೆ ಆಗ್ತದೆ. ಹಸಿರು ಗೊಬ್ಬರನ ಹಾಕೋದ್ರಿಂದ ನಮಗೆ ಏನು ಲಾಭ ಅಂತಂದರೆ ಒಂದು ಭೂಮಿಯ ಭೌತಿಕ ಗುಣಧರ್ಮ, ಜೈವಿಕ ಇರ್ಬೋದು, ರಾಸಾಯನಿಕ ಗುಣಧರ್ಮ ಸಹ ಏನಂತಂದ್ರೆ ಚೆನ್ನಾಗಾಗ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ ಈ ಹಸಿರೆಲೆ ಗೊಬ್ಬರಗಳು ಕಳೆಯೋ ಸಮಯದಲ್ಲಿ ಒಂದು ಬಿಟ್ರಿಕ್ ಆಸಿಡ್ ಆ್ಯಂಡ್ ಸಿಟ್ರಿಕ್ ಆಸಿಡ್ ಅಂತ ಒಂದು ಆಸಿಡ್ಗಳನ್ನು ಏನಂತಂದ್ರೆ ಬಿಡುಗಡೆ ಆಗ್ತವೆ ಆ್ಯಕ್ಚುಲಿ. ಸೊ ಈ ಆಸಿಡ್ಗಳು ಬಿಡುಗಡೆ ಆದಾಗ ಏನಾಗ್ತದೆ ಅಂದ್ರೆ ನಮಗೆ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳು ಎಲ್ಲಿ ನಾವು ಆ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳು ಹಿಡಿದಿರ್ತಾವಲ್ಲ ಅಥವಾ ಫಿಕ್ಸ್ ಆಗಿರ್ತಾವ ಅಂತ ಹೇಳ್ತಾರೆ, ಸೊ ಅದನ್ನು ಬಿಡುಗಡೆ ಮಾಡಿ ಬೆಳೆಗಳಿಗೆ ಸಿಗಂಗ ಮಾಡ್ತಾವೆ. ಸೊ ನಾವು ಹಸಿರು ಗೊಬ್ಬರಗಳನ್ನು ಬಳಸ್ಬೋದು. ಇವು ಪ್ರಮುಖವಾಗಿ ನಾವು ಹಸಿರು ಗೊಬ್ಬರ ಅಂದರೆ ಸೆಣಬು, ದಯಂಚ, ಅಲಸಂದೆ, ಹುರುಳೆ, ಚೌಳೆ ಈ ಥರ ನಾವು ಮಾಡ್ಬೋದು. ಇನ್ನೊಂದು ಹಸಿರೆಲೆ ಗೊಬ್ಬರ ಅಂತ ಬರ್ತದೆ. ಹಸಿರೆಲೆ ಗೊಬ್ಬರ ಅಂತಂದರೆ ನಾವು ಈ ಒಂದು ಗ್ಲಿರ್ಸಿಡಿಯಾ ಇರ್ಬೋದು, ಸುಬಾಬಲ ಇರ್ಬೋದು, ಹೊಂಗೆ ಇರ್ಬೋದು, ಇವು ನಾವೆಲ್ಲವೇನಂತಂದ್ರೆ ಚೊಗಚೆ ಇರ್ಬೋದು, ಇವನ್ನೆಲ್ಲವನ್ನು ಬದುಗಳ ಮೇಲೆ ಬೆಳೆದು ಸೊ ಅವನೇನಂತಂದ್ರೆ ನಾವು ತಂದು ಕಟಾವು ಮಾಡಿ ಸಾಲುಗಳ ಮಧ್ಯದಲ್ಲಿ ಅಥವಾ ನಾವು ನಮ್ಮ ಹೊಲದ ಮಧ್ಯದಲ್ಲಿ ಅಥವಾ ಸಾಲುಗಳ ಮಧ್ಯದಲ್ಲಿ ಅಥವಾ ಹೊಲಕ್ಕೆಲ್ಲ ನಾವು ಹೊದಿಕೆಯನ್ನು ಹಾಕ್ಬೋದು. ಸೊ ಅದರಲ್ಲಿರುವಂಥ ಎಲೆಗಳು ಇರ್ಬೋದು ಅವೆಲ್ಲವೇನಂತಂದ್ರೆ ಭೂಮಿಗೆ ಸೇರ್ತವೆ. ಸೊ ನಾವು ಈ ಥರ ಹಾಕೋದ್ರಂದು ಏನಂದರೆ ಈ ಒಂದು ಹಸಿರು ಗೊಬ್ಬರ ಇರ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಇವಾಗ ನಾವು ಏನಂತಂದ್ರೆ ಈ ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಹಸಿರು ಎಲೆ ಗೊಬ್ಬರದ ಸಹ ಏನಂತಂದ್ರೆ ಟೊಂಗೆಗಳನ್ನು ಸಹ ನಾವು ಕಟಾವು ಮಾಡ್ಕೊಂಡ್ಬಂದು ಸಹ ಏನಂತಂದ್ರೆ ಭೂಮಿಗೆ ಹಾಕ್ಬೋದು. ಇದನ್ನು ನಾವು ಅಡಿಕೆ ಗಿಡದ ಸಾಲು ಮಧ್ಯದಲ್ಲಿ ಹಾಕ್ಬೋದು, ಅಥವಾ ನಾವು ಈ ಒಂದು ಮೆಕ್ಕೆಜೋಳ ಬೆಳೆದ್ರೆ ಸಹ ಅದರಲ್ಲಿ ಹಾಕ್ಬೋದು, ಅಥವಾ ನಾವು ಈ ಭತ್ತವನ್ನು ರೊಳ್ಳಿ ಹೊಡೋಕ್ಕಿಂತ ಮುಂಚೆ ಭತ್ತದ ಒಂದು ಗದ್ದೆಯಲ್ಲೂ ಸಹ ಏನಂತಂದ್ರೆ ಹಾಕ್ಬೋದು. ಈ ಒಂದು ಹಸಿರೆಲೆ ಗೊಬ್ಬರ ಮತ್ತು ಹಸಿರು ಗೊಬ್ಬರ ಬೆಳ್ಕೊಂಡು ಅದರ ಜೊತೆಗೆ ಈ ರಾಸಾಯನಿಕ ಗೊಬ್ಬರವನ್ನು ಸಹ ಏನಂತಂದ್ರೆ ಬಳಸೋದ ಕಡಿಮೆ ಮಾಡ್ಕೋಬೋದು. ಅದಕ್ಕೋಸ್ಕರ ನಾವು ರೈತರು ಹೆಚ್ಚೆಚ್ಚು ನಾವು ಹಸಿರೆಲೆ ಗೊಬ್ಬರ ಮತ್ತು ಹಸಿರು ಗೊಬ್ಬರ ಬೆಳೆ ಅಂತ ಹೇಳ್ತಾ, ಮತ್ತು ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಮತ್ತು ಮುಂದೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಭೇಟಿ ಮಾಡ್ಬೋದು, ಇಲ್ಲ ನನ್ನ ಒಂದು ಮೊಬೈಲ್ ನಂಬರ್ಗೂ ಸಹ ಅಂತಂದ್ರೆ ನೀವು ಕರೆ ಮಾಡ್ಬೋದು. ಸೊ ನನ್ನ ಮೊಬೈಲ್ ನಂಬರು 944906927ಕ್ಕೆ ನೀವು ಯಾವಾಗಿದ್ರೂ ಕರೆ ಮಾಡ್ಬೋದು. ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಬರೀ ಹಸಿರೆಲೆ ಗೊಬ್ಬರ ಅಲ್ಲ, ನಮ್ಮ ಕೃಷಿ ಬೆಳೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗೆ ಸಂಬಂಧಪಟ್ಟಿರ್ಬೋದು ಅಥವಾ ಸಾವಯವ ಗೊಬ್ಬರಗಳ ತಯಾರಿಕೆಯ ಬಗ್ಗೆಯೂ ಸಹ ಅಂತಂದ್ರೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಧನ್ಯವಾದಗಳು, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ RC ಜಗದೀಶ್ ಅಂತೇಳಿ, ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ವತಿಯಿಂದ ತಮಗೆ ಹೇಳ್ಕೊಳ್ಳೋದಂದರೆ, ನಾವು ಇದೇ ತಿಂಗಳು 29ರಿಂದ ಜೂನ್ 12ರವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನೋ ಒಂದು ವಿಶಿಷ್ಟವಾದ ಅಭಿಯಾನವನ್ನು ನಾವು ಮಾಡಿದ್ವಿ. ರೈತರಿಗೆ ಏನು ಬೇಕೀಗ, ಬೀಜ ಬೇಕು, ಗೊಬ್ಬರ ಬೇಕು ಮತ್ತು ಸಸ್ಯಗಳ ಬೇಕು, ಅದು ಎಲ್ಲಿ ಸಿಗ್ತವೆ ಅನ್ನೋ ಕಂಪ್ಲೀಟ್ ಪೂರೈಕೆಯನ್ನು ನಾವು ಸಹ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ವಿ. ಇದು ನಮ್ಮ ವಿಶ್ವವಿದ್ಯಾಲಯದ 4 ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಂದರೆ ಶಿವಮೊಗ್ಗ, ಚಿತ್ರದುರ್ಗ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು ಪ್ರತಿ ಒಂದು ಜಿಲ್ಲೆಯಲ್ಲಿ 90 ಹಳ್ಳಿಗಳಿಗೆ ಪ್ರಯಾಣ ಮಾಡಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ನಾವು ಮಾಡಿದ್ವಿ. ಮುಂದಿನ ದಿವಸ ಪ್ರತಿ ಹಂಗಾಮಿನಲ್ಲೂ ಸಹ ಇಂಥ ಕಾರ್ಯಕ್ರಮವನ್ನು ಮಾಡುವ ವಿಶ್ವಾಸ ನಮ್ಮ ವಿಶ್ವವಿದ್ಯಾಲಯಕ್ಕಿದೆ ಅಂತ ಹೇಳ್ತಾ, ಇದರಲ್ಲಿ ಎಲ್ಲ ರೈತರು, ರೈತ ಮಹಿಳೆಯರು, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಲ್ಲಿ ಭಾಗವಹಿಸಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಯಶಸ್ವಿ ಮಾಡಬೇಕೆಂದೇಳಿ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ತಮ್ಮಲ್ಲಿ ಕೇಳ್ಕೊಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಿರಿಜೇಶ್, ವಿಸ್ತರಣಾ ನಿರ್ದೇಶಕರು, ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಡಾಕ್ಟರ್ C ಸುನೀಲ್, ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದ ಮುಖ್ಯಸ್ಥರು ಮತ್ತು ಶಿಕಾರಿಪುರ ತಾಲೂಕಿನ ನೆಲವಾಗಿಲು ಗ್ರಾಮದ ಪ್ರಮುಖರು, ರೈತ ಮಹಿಳೆಯರು, ಪ್ರಗತಿಪರ ಕೃಷಿಕರು ಭಾಗಿಯಾಗಿದ್ದರು. ಇದುವರೆಗೆ ನಿನ್ನೆ ಕೆಳದಿ ಶಿವಪ್ಪನಾಯಕ್ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ನವಿಲೆ ಶಿವಮೊಗ್ಗದ ICARನ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಮತ್ತು ಕೃಷಿ ಹಾಗೂ ಕೃಷಿ ಅವಲಂಬಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ವರದಿ ಪ್ರಸ್ತುತಿ ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ SM ಸುಧಾಕರ್, ನಿರ್ವಹಣೆ ಶ್ರೀ SR ಭಟ್.
ನಿರ್ಮಾಣ ಸಹಾಯ ರೇಷ್ಮಾ ಭದ್ರಾವತಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.